ಕೇಳಿದ್ರೆ ಕೆಲ್ಸ ಸಿಗಲ್ಲ ಅಂದೆ. ಮನೆ ಕೆಲ್ಸನೇ ಅಂದೆ. ಅದಕ್ಕೆ ಅವಳು ಇಲ್ಲ ನಾನು ಆಫೀಸ್ಗೆ ಹೋಗ್ಬೇಕು ಅಂದ್ಲು. ಅದಕ್ಕೆ ನಾನು ಸ್ಕೂಲ್ಗೆ ಹೋಗ್ತೀಯ ಅಂದೆ. ಅವಳಾಯ್ತು ಅಂದ್ಲು. ಅಂದೆ ಏನ್ ಮಾಡ್ತಾಳೆ? ಹೊಟ್ಟೆ ತುಂಬ ಊಟ, ಸುಸ್ತಾಗೋಷ್ಟು ಆಟ, ಕೈ ತುಂಬ ದುಡ್ಡು. ದುಡ್ಡು ಯಾಕೆ ಅವಳಿಗೆ? ಅವಳಿಗೆ ಕನಸು ದೊಡ್ಡ ಆಫೀಸರ್ ಆಗ್ಬೇಕು ಅಂತ. ವೆಲ್, ಯಾಕಾಗ್ಬಾರ್ದು? ನನಗನ್ಸುತ್ತೆ ಶ್ರೀ ಅವಳನ್ನ ಗವರ್ಮೆಂಟ್ ಸ್ಕೂಲಿಗೆ ಸೇರಿಸಬಹುದು ಅಂತ. ಈ ಪಾರ್ಸಲ್ನ ಶ್ರೀನಿವಾಸ್ ಅವ್ರು ಕೊಟ್ಬಿಡು. ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಯಾಡ ಅನ್ಬೇಕು. ಯಾಡ ಹೆಸರೇ ವಿಚಿತ್ರವಾಗಿದೆಯಲ್ಲ. ಈ ಪಾರ್ಸಲ್ನ ಬಿಚ್ ನೋಡಕ್ ಹೇಳು. ಜೀವನನು ತುಂಬಾ ವಿಚಿತ್ರವಾಗಿರುತ್ತೆ. ಇದು ಸ್ಯಾಂಪಲ್ ಅಷ್ಟೇ ರಜಾ. ಶ್ರೀನಿವಾಸ್ ಅವರು ಕೊಟ್ಬಿಡು, ಮಜಾ ಮಾಡಿ. ನಂಗೆ ಚೆನ್ನಾಗಿ ಬರೆಯೋಕೆ ಬರಲ್ಲ. ವಿಷಯ ಇಷ್ಟೇ, ಈಗ ಕಳಿಸಿರೋದು ನಿನ್ ಫ್ಯೂಚರ್. ಅದನ್ನ ಬದಲಾಯಿಸೋ ಹಣೆ ಬರಹನೂ ನಿಂದೆ. ನೋಡು, ನಿಂಗೆ ಭೂಮಿ ಬೇಕಾ ಬದುಕಬೇಕಾ ಯೋಚನೆ ಮಾಡು. ಉತ್ತರ ಸಿಗದೆ ಇದ್ರೆ ಹಣೆ ಬರಹ ನಾವು ಬರಿತೀವಿ. ವೆರಿ ಕ್ರಿಯೇಟಿವ್. ಸರ್, ನಾನು ಅನ್ಕೊಂಡಿದ್ದಕ್ಕಿಂತ ಖತರ್ನಾಕ್ ಸರ್ ಇವರು. ಗಂಗು, ನನಗೆ ಇವ್ರು ಚೆನ್ನಾಗಿ ಗೊತ್ತು. ಆದ್ರೆ ಈ ರೀತಿ ಬೆದರಿಕೆಗಳಿಗೆಲ್ಲ ಬಗ್ಗೋನಲ್ಲ ನಾನು. ಅಮ್ಮ, ರಶ್ಮಿ ಅವ್ರ ಅಪ್ಪ ನನ್ನ ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ. ಹೌದಾ? ತಮಾಷೆ ಹೇಳಿರ್ತಾರೆ ಕಣೆ, ಕನಸು ಕಾಣ್ಬೇಡ. ಇಲ್ಲಪ್ಪ, ನಿಜವಾಗ್ಲು. ಆಯ್ತು, ಸೇರಿಸ್ದಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಏನೇನಾಗುತ್ತೋ. ಯಾಕೆ ಅಡ್ಬಾಯ್ ಹಾಕ್ತೀಯ? ಪಾಪ ಮಗು ಎಷ್ಟು ಖುಷಿ ಪಡ್ತಾ ಇದೆ. ಅಪ್ಪ, ಹಾಗಲ್ಲ ಅನ್ಬೇಡ. ರಶ್ಮಿ ಅವ್ರ ಅಪ್ಪ ಒಂದ್ಸಲಿ ಹೇಳಿದ್ಮೇಲೆ ಆಯ್ತು. ಅವ್ರು ತುಂಬಾ ಒಳ್ಳೆಯವರು. ಅದೇನ್ ಬುದ್ಧಿವಂತಿಕೆ, ಅದೇನ್ ಲೆಕ್ಕಾಚಾರ. ಹಬ್ಬಬ್ಬಬ್ಬ. ಆ ವಿಷಯದಲ್ಲಿ ಸೂಜಿ ಸ್ವಲ್ಪ ನಂತರನೇ. ನಂತರ ಏನು, ವ್ಯವಹಾರದಲ್ಲಿ ಇಬ್ರು ಮಂಕೆ. ನಿಮ್ ವಿಷಯ ಹೆಂಗೋ ಗೊತ್ತಿಲ್ಲ, ಆದ್ರೆ ಸೂಜಿ ಮಾತ್ರ ವ್ಯವಹಾರದಲ್ಲಿ ಪ್ರಚಂಡೆ. ಹೇಗೆ ಹೇಳ್ತೀಯ? ಅಯ್ಯೋ, ಅಣ್ಣನ ಹತ್ರನೇ ಅದೆಷ್ಟು ಚೆನ್ನಾಗಿ ವ್ಯವಹಾರ ಮಾಡ್ತಾಳೆ. ಅಣ್ಣನ ಹತ್ರನಾ? ನಿಂಗೂ ಗೊತ್ತಿಲ್ವಾ? ಅದೇನೋ ಸಂಬಳ 25,000 ಅಂತೆಲ್ಲ ಮಾತಾಡ್ತಿದ್ಲು. ಸೂಜಿನ? ನಿನ್ ಸೂಜಿನೇ. ಏಯ್ ಇಲ್ಲ, ನೀನೇನೋ ಕೇಳಿಸ್ಕೊಂಡಿರ್ಬೇಕು. ಬೇಕಿದ್ರೆ ಅಣ್ಣನೇ ಕೇಳು. ಅಪ್ಪ, 25th ಏನ್ ಹೇಳಿ? 25th ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಪುಟ್ಟ. ನೋಡಿದ್ಯಾ? ಎಷ್ಟು ಹೊತ್ತಿಗೆ? ಸಂಜೆ 6 ಗಂಟೆಗೆ. ಹೋಗಿ ಪಪ್ಪ, ಅವತ್ತಿನ್ನೂ ಇಂಪಾರ್ಟೆಂಟ್ ಏನೋ ಇದೆ ಗೊತ್ತಾ? ನೋ ವೇ, ಅವತ್ತಿನ ದಿನ ಬೇರೆ ಯಾವ ಇಂಪಾರ್ಟೆಂಟ್ ವಿಷಯ ಇರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಅವತ್ತು ನನ್ನ ರಶ್ಮಿ ಪುಟ್ಟನ್ ಬರ್ಡೇ. ಪಪ್ಪ, ಬರ್ತ್ಡೇ ಪಾರ್ಟಿಗೆ ಎಲ್ಲರನ್ನೂ ಕರೆಯೋಣ. ಮೂಲಾದಿಲ್ದೆ ಕರೆಯೋಣ. ಈ ವರ್ಷ ದೊಡ್ಡ ಪಾರ್ಟಿನೇ ಮಾಡ್ಬೇಕು. ಯಾಕಂದ್ರೆ ನನ್ನ ರಾಣಿಗೆ 10 ವರ್ಷ. ಸೂಜಿಗೆ ಹೊಸ ಬಟ್ಟೆ ಕೊಡ್ಸೋಣ. ಹೊಸದ? ಯಾಕೆ? ಅವಳೇ ಕೇಕು ಕಟ್ ಮಾಡ್ಬಿಡ್ಲಿ. ಅತ್ತೆ, ಉಗಾದಿ ಹಬ್ಬದ ದಿನ ನಮ್ಮನೆ ಕೆಲ್ಸದವ್ರು ಎಲ್ರಿಗೂ ಹೊಸ ಬಟ್ಟೆ ಕೊಡ್ಸೋದಿಲ್ವಾ? ಅದೇ ರೀತಿ ನಮ್ ರಶ್ಮಿ ಪುಟ ಬರ್ಡೇ ದಿನ ಅವಳಿಗೊಂದ್ ಜೊತೆ ಬಟ್ಟೆ ಕೊಡ್ಸೋದ್ರಲ್ಲಿ ಏನು ಇಲ್ವಲ್ಲ.